ನಗರದಲ್ಲಿ ಇನ್ನೂ ಬಗೆಹರಿದಿಲ್ಲ ಆಟೋ ಎಲ್ಪಿಜಿ ಸಮಸ್ಯೆ. ಬಹುತೇಕ ಬಂಕ್ಗಳಲ್ಲಿ ನೋ ಸ್ಟಾಕ್ ಬೋರ್ಡ್ ಇನ್ನೂ ಇದಾವೆ. ನೋ ಸ್ಟಾಕ್ ಬೋರ್ಡ್ಗಳು ಕಾಣಿಸ್ತಾ ಇದಾವೆ. ಎಲ್ಪಿಜಿಗಾಗಿ ಬಂಕ್ ಮಾಲೀಕರಿಗೆ ಆಟೋ ಚಾಲಕರು ಮನವಿಯನ್ನ ಮಾಡಿಕೊಂಡಿರೋದು. ನಿನ್ನೆಯಿಂದ ಬಂಕ್ ಮುಂದೆ ಕಾಯ್ತಾ ಇದ್ದಾರೆ. ಪಾಪ ಆಟೋ ಚಾಲಕರು ದುಡಿಮೆ ಇಲ್ಲ, ಹಣ ಸಿಗ್ತಾ ಇಲ್ಲ ಅವ್ರಿಗೆ. ಶೇಷಾದ್ರಿಪುರಂ ಬಳಿ ಇರುವಂತ 2 ಬಂಕ್ಗಳಲ್ಲಿ ನೋ ಸ್ಟಾಕ್ ಬೋರ್ಡ್. ಕೆಆರ್ ಪುರಂನಿಂದ ಶೇಷಾದ್ರಿಪುರಂಗೆ ಆಟೋ ಚಾಲಕ ಬಂದಿರೋದು. ಕಿಲೋಮೀಟರ್ ಗಟ್ಟಲೆ ಆಟೋಗಳು ನಿಂತಿದ್ದಾವೆ. ಟ್ರಾಫಿಕ್ ಪೊಲೀಸ್ ಆಟೋ ಚಾಲಕರ ನಡುವೆ ವಾಗ್ವಾದ ನಡೀತಾ ಇದೆ. ರಸ್ತೆ ಪಕ್ಕ ಆಟೋ ನಿಲ್ಲಿಸಬೇಡಿ ಅಂತ ಪೊಲೀಸ್ನವರು ಹೇಳ್ತಾ ಇದ್ದಾರೆ. ಪೊಲೀಸ್ನವರು ಅವ್ರ ಕರ್ತವ್ಯ ಮಾಡ್ತಾ ಇರೋದು. ಬೆಂಗಳೂರಿನಲ್ಲಿ ಆಟೋ ಎಲ್ಪಿಜಿ ಸಮಸ್ಯೆ ಇನ್ನೂ ಕೂಡ ಬಗೆಹರಿದಿಲ್ಲ. ಬಹುತೇಕ ಆಟೋ ಎಲ್ಪಿಜಿ ಬಂಕ್ಗಳು ನೋ ಸ್ಟಾಕ್ ಅನ್ನುವಂಥ ಒಂದು ಬೋರ್ಡನ್ನು ಹಾಕಲಾಗಿದೆ. ಸದ್ಯ ನಾನು ಶೇಷಾದ್ರಿಪುರಂನಲ್ಲಿರುವಂತಹ ಆಟೋ ಎಲ್ಪಿಜಿ ಬಂಕ್ನ ಮುಂಭಾಗ ಇದ್ದೀನಿ. ನಾನು ನಿಮಗೆ ತೋರಿಸ್ತಾ ಹೋಗ್ತಿದ್ದೀನಿ. ಈಗಾಗಲೇ ಆಟೋ ಎಲ್ಪಿಜಿ ನೋ ಸ್ಟಾಕ್ ಅನ್ನುವಂಥ ಒಂದು ಬೋರ್ಡನ್ನು ಹಾಕಲಾಗಿದೆ. ಮತ್ತೊಂದು ವಿಶೇಷ ಏನು ಅಂತಂದರೆ, ಇದು ಟೋಟಲ್ ಎನರ್ಜೀಸ್ ಅಂತ ಹೇಳಿಬಿಟ್ಟು ಆಟೋ ಎಲ್ಪಿಜಿ ಬಂಕು. ಅಲ್ಲಿ ಒಂದು ಬೋರ್ಡನ್ನು ಹಾಕಲಾಗಿದೆ. ಆಟೋ ರಿಕ್ಷಾ ಇನ್ಶೂರೆನ್ಸ್ ಡನ್ ಹಿಯರ್ ₹3000 ವರ್ತ್ LPG ಫ್ರೀ ಅಂತ ಹೇಳಿ ಒಂದು ಬೋರ್ಡನ್ನು ಹಾಕಲಾಗಿದೆ. ಆದರೆ ಈಗ ಸದ್ಯಕ್ಕೆ ಇನ್ಶೂರೆನ್ಸ್ ಮಾಡಿಸಿದವರಿಗೆಲ್ಲ ಇಲ್ಲಿ ಬಂದಂತಹ ಆಟೋ ಚಾಲಕರಿಗೆ ಆಟೋಗಳಿಗೆ LPGನ ಫಿಲ್ ಮಾಡಿದರೆ ಸಾಕು ಅನ್ನೋಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕಳೆದ 2-3 ದಿನಗಳಿಂದಲೂ ಕೂಡ ಇದೇ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ನೋ ಸ್ಟಾಕ್ ಅಂತ ಹೇಳಿ ಬೋರ್ಡನ್ನು ಹಾಕಲಾಗಿದೆ. ಇದು ಒಂದು ಭಾಗ. ಆದರೆ ಮತ್ತೊಂದು ಭಾಗದಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ. ಸರದಿ ಸಾಲಿನಲ್ಲಿ ಅಂದರೆ ಕಿಲೋಮೀಟರ್ ಗಟ್ಟಲೆ ಆಟೋಗಳು ಇಲ್ಲಿ ನಿಂತಿರುವಂಥದ್ದು. ಯಾಕೆಂತಂದರೆ ನಿನ್ನೆ ಇದ್ದಂತಹ ಇಲ್ಲಿ ಟ್ರೂ ಗ್ಯಾಸ್ ಅನ್ನುವಂತಹ ಒಂದು LPG ಬಂಕ್ನಲ್ಲಿ ಆಟೋ LPGನ ಫಿಲ್ ಮಾಡುವಂಥ ಕೆಲಸ ಆಗಿತ್ತು. ಸೊ ಇವತ್ತು ಕೂಡ ಅದೇ ರೀತಿಯಾದಂಥ ಆಟೋ LPG ಇಲ್ಲಿ ಸಿಗುತ್ತೆ, ಹಾಕ್ತಾರೆ ಅನ್ನುವಂಥ ನಿಟ್ಟಲ್ಲಿ ಬೆಳಗ್ಗೆಯಿಂದನೇ ಇಲ್ಲಿ ಆಟೋ ಚಾಲಕರು ಬಂದು ಇಲ್ಲಿ ನಿಂತಿದ್ದಾರೆ. ಆದರೂ ಕೂಡ ಆಟೋ LPGಗೆ ಆಟೋ ಅಂದರೆ ಫುಲ್ ಮಾಡುವಂಥ ಕೆಲಸ ಆಗ್ತಾಯಿಲ್ಲ. ಯಾಕೆಂತಂದರೆ ಇಲ್ಲೂ ಕೂಡ ನೋ ಸ್ಟಾಕ್ ಅನ್ನುವಂಥ ಒಂದು ಬೋರ್ಡನ್ನು ಹಾಕಲಾಗಿದೆ. ನಾನು ನಿಮಗೆ ದೃಶ್ಯದಲ್ಲಿ ಕೂಡ ತೋರಿಸ್ತಾ ಹೋಗ್ತಾ ಇದ್ದೀನಿ. ಈಗ ಆಲ್ರೆಡಿ ಸಿಬ್ಬಂದಿ ಜೊತೆಗೆ ಆಟೋ ಚಾಲಕರು ಮಾತನಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಅಂದರೆ ಸ್ಟಾಕ್ ಇದ್ದರೂ ಕೂಡ ಯಾಕೆ ನೀವು ಹಾಕ್ತಾ ಇಲ್ಲ ಏನು ಅನ್ನುವಂಥ ಒಂದು ಪ್ರಶ್ನೆಯನ್ನು ಮಾಡ್ತಿದ್ದಾರೆ. ಒಂದು ಕಡೆ ಅಂದರೆ ರಸ್ತೆಯ ಒಂದು ಬದಿಯಲ್ಲಿ ಸರತಿ ಸಾಲಿನಲ್ಲಿ ನಿಂತಿರೋದ್ರಿಂದ ಟ್ರಾಫಿಕ್ ಸಮಸ್ಯೆನೂ ಕೂಡ ಆಗ್ತದೆ. ಸೊ ಹಾಗಾಗಿ ಸಂಚಾರಿ ಪೊಲೀಸರು ಕೂಡ ಬಂದು ನಿಂತಿರುವಂತಹ ಆಟೋಗಳನ್ನು ನೀವು ತೆರವು ಮಾಡಿ ಅನ್ನುವಂತಹ ಒಂದು ಮಾತನ್ನು ಹೇಳ್ತಿದ್ದಾರೆ. ಯಾಕೆಂತಂದರೆ ಈಗ LPG ಇದ್ದರೆ ಇಲ್ಲಿ ಹಾಕುವಂಥ ಕೆಲಸ ಆಗುತ್ತೆ. LPGನೇ ಇಲ್ಲ ಅಂತಂದರೆ ಯಾವ ರೀತಿಯಾಗಿ ಹಾಕೋದು ಅನ್ನುವಂಥ ಒಂದು ಮಾತನ್ನು ಬಂಕ್ನ ಸಿಬ್ಬಂದಿ ಹೇಳ್ತಾ ಇದ್ದಾರೆ. ಇಲ್ಲ, ಇವತ್ತು ನಮಗೆ ಆಟೋ LPG ಸಿಗುತ್ತೆ ಅನ್ನುವಂಥ ಒಂದು ಆಶಾಭಾವನೆಯಲ್ಲಿ ಆಟೋ ಚಾಲಕರು ಇದ್ದಾರೆ. ಅಲ್ಲಿ ಈಗ ಆಲ್ರೆಡಿ ಬಂಕ್ನ ಸಿಬ್ಬಂದಿ ಜೊತೆಗೆ ಒಂದು ಮಾತುಕತೆಯನ್ನು ನಡೆಸಿದ್ದಾರೆ. ಸೊ ಆಗುತ್ತೋ ಅಂದರೆ LPG ಸಿಗುತ್ತೋ ಸಿಗಲ್ವೋ ಅನ್ನುವಂಥದ್ದನ್ನು ಒಂದಷ್ಟು ಜನ ಆಟೋ ಚಾಲಕರಿದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಸರ್, ಎಷ್ಟೊತ್ತಿಂದ ಕಾಯ್ತಾ ಇದ್ದೀರಿ ಸರ್? ಬೆಳಗ್ಗೆ 5-5:30 ಕಾಯ್ತಾ ಇದ್ದೀವಿ ಸರ್. ಇನ್ನವರೆಗೂ ಸ್ಟಾಕ್ ಇಲ್ಲ. ಎಷ್ಟು ಸುಮಾರು ಒಂದು 300 ಗಾಡಿವರೆಗೂ ನಿಂತಿತ್ತು. ಈಗೆಲ್ಲ ಸ್ಟಾಕ್ ಇಲ್ಲ ಅಂತಂದಿದ್ದಕ್ಕೆ ಎಲ್ಲ ಗಾಡಿಗಳು ಮೂವ್ ಆದವು. ನಾವು ಮಾತ್ರ ವೆಯ್ಟ್ ಮಾಡ್ತಾನೆ ಇದ್ದೀವಿ. ಈಗ ಬರ್ಬೋದು, ಆಗ ಬರ್ಬೋದು ಅಂತ. ಸರ್, ಈಗ ಸ್ಟಾಕ್ ಬರುತ್ತಾ ಹೇಗೆ ಸರ್? ಸರ್, ಇನ್ನೂ 2 ಡೇಸ್ ಬರಲ್ಲ ಸರ್. ಓಕೆ. ಯಾಕೆಂದರೆ ಈಗ ಆಲ್ರೆಡಿ ನಿಮ್ಮ ಬಂಕ್ ಮುಂದೆ ಸಾಕಷ್ಟು ಆಟೋಗಳು ನಿಂತಿದ್ದಾವೆ. ಯಾಕೆಂದರೆ ನೆನ್ನೆ ಇತ್ತು, ನೆನ್ನೆ ಎಲ್ಲ ಸಪ್ಲೈ ಮಾಡಿದ್ರಿ, ಇದ್ದಿದ್ದ ಲೋಡು ಖಾಲಿ ಮಾಡ್ಕೊಂಡಿದ್ರಿ. ನಮ್ಮದೇ ಮೂಡ್ಲಪಳ್ಳಿಯಲ್ಲಿದೆ. ಈಗ ಎಲ್ರಿಗೂ ಹೇಳ್ತಾ ಇದ್ದೀನಿ, ಅಲ್ಲಿ ಹೋಗಿ ಅಲ್ಲಿದೆ ಅಂತ. ಈಗ ಜಸ್ಟ್ ಸ್ಪೀಕರ್ ಹಾಕಿದೆ, 2 ಆಟೋದವರು ಹೋದರು. ಅಲ್ಲಿ 4000 ಲೀಟ್ರ್ ಇದೆ ಅಲ್ಲಿ ಸ್ಟಾಕು. ಇಶ್ಯೂ ಮಾಡ್ತಾವ್ರೆ, ಕೊಡ್ತಾವ್ರೆ. ಹೋದ್ರು ಅಂದರೆ ಸಿಗುತ್ತೆ. ನಮ್ಮಲ್ಲಂತೂ ಇನ್ನೂ 2 ದಿನ ಬರಲ್ಲ. ಸೊ ಅಂದರೆ ಇದು ಬಂಕ್ನ ಸಿಬ್ಬಂದಿ ಹೇಳ್ತಾ ಇರುವಂಥ ಮಾತು. ಅಂದರೆ ನಮ್ಮದೇ ಒಂದಷ್ಟು ಬ್ರಾಂಚಸ್ಗಳಿದ್ದಾವೆ, ಅಲ್ಲಿ ವ್ಯವಸ್ಥೆಯನ್ನು ಈಗ ಆಲ್ರೆಡಿ ಇರುವಂತಹ ಆಟೋ LPG ಫಿಲ್ ಮಾಡುವಂಥ ಕೆಲಸ ಆಗ್ತದೆ. ಇಲ್ಲಿ ಈಗ ಸದ್ಯಕ್ಕೆ ಶೇಷಾದ್ರಿಪುರಂನಲ್ಲಿರುವಂತಹ ಬಂಕ್ನಲ್ಲಿ ಇನ್ನು 2-3 ದಿನಗಳ ಕಾಲ ಯಾವುದೇ ರೀತಿಯಾದಂಥ ಸ್ಟಾಕ್ ಬರೋದಿಲ್ಲ. ಅಲ್ಲಿ ತನಕ ನಾವೀಗ ನೋ ಸ್ಟಾಕ್ ಅನ್ನುವಂಥ ಬೋರ್ಡನ್ನು ಹಾಕಿದ್ದೀವಿ. ಸೊ ಆಟೋ ಚಾಲಕರು ಇಲ್ಲಿ ಬಂದು ವೆಯ್ಟ್ ಮಾಡಿದ್ರು ಕೂಡ ಯಾವುದೇ ರೀತಿಯಾದಂಥ ಒಂದು ಪ್ರಯೋಜನ ಆಗೋದಿಲ್ಲ ಅನ್ನುವಂಥ ಒಂದು ಕಿವಿ ಮಾತನ್ನು ಬಂಕ್ನ ಸಿಬ್ಬಂದಿ ಹೇಳ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಯುವರಾಜ್ ಜೊತೆ ಉಲ್ಲಾಸ ಸ್ಕಿರ್ವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.